ನಾವು ಬೆಳಿಗ್ಗೆ ಎದ್ದು ದೇವರಿಗೆ ನಮಸ್ಕಾರ ಮಾಡುತ್ತೇವೆ, ದೀಪ ಹಚ್ಚುತ್ತೇವೆ, ಪೂಜೆ ಮಾಡುತ್ತೇವೆ. ಆದರೂ ಕೆಲವೊಮ್ಮೆ ಮನೆಯಲ್ಲಿ ಹಣ ಬಂದರೂ ಉಳಿಯುವುದಿಲ್ಲ, ಮನಸ್ಸಿಗೆ ನೆಮ್ಮದಿ ಇರುವುದಿಲ್ಲ, ಮನೆಯ ವಾತಾವರಣ ಯಾವಾಗಲೂ ಭಾರವಾಗಿರುತ್ತದೆ ಎಂದು ಅನಿಸುತ್ತದೆ. ಇದಕ್ಕೆ ಕಾರಣ ಏನು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದರೆ ಈ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ, ಉತ್ತರ ನಿಮಗೆ ತಿಳಿಯುತ್ತದೆ. ನಮ್ಮ ಹಿರಿಯರು ದೇವರ ಕೋಣೆಯ ಶುಚಿತ್ವ, ಕ್ರಮ ಮತ್ತು ಪೂಜಾ ಪದ್ಧತಿಗೆ ಯಾಕೆ ಇಷ್ಟೊಂದು ಮಹತ್ವ ಕೊಟ್ಟಿದ್ದರು ಗೊತ್ತಾ? ಇವತ್ತು ನಾನು ಹೇಳಲಿರುವ 10 ತಪ್ಪುಗಳಲ್ಲಿ ಮೊದಲ 3 ತಪ್ಪುಗಳು ಬಹುತೇಕ ಮನೆಗಳಲ್ಲಿ ಸಾಮಾನ್ಯ. ಆದರೆ 10ನೇ ತಪ್ಪು ಮಾತ್ರ ನೀವು ಪ್ರತಿದಿನ ಮಾಡುತ್ತಿರುವ ಸಾಧ್ಯತೆ ಇದೆ. ಹಾಗಾದರೆ ನಿಮ್ಮ ಮನೆಯಲ್ಲೂ ಈ ತಪ್ಪುಗಳಿವೆಯಾ? ಕೊನೆಯವರೆಗೂ ಕೇಳಿ. ನಿಮ್ಮ ದೇವರ ಕೋಣೆಯನ್ನೇ ಇವತ್ತು ಹೊಸದಾಗಿ ನೋಡುವಿರಿ. ನಮಸ್ಕಾರ ಸ್ನೇಹಿತರೆ, ಮಿಸ್ಟಿಕ್ ಎರಾಗೆ ಚಾನೆಲ್ ಜಿಇ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ವೈಯಕ್ತಿಕ ಜಾತಕ ವಿಶ್ಲೇಷಣೆ, ವಾಸ್ತು ಗೈಡೆನ್ಸ್, ಟ್ಯಾರೋ ರೀಡಿಂಗ್, ಆಕಾಶಿಕ್ ರೆಕಾರ್ಡ್ಸ್ ರೀಡಿಂಗ್, ನ್ಯೂಮರಾಲಜಿ, ಪ್ರಾಣಿಕ್ ಹೀಲಿಂಗ್, ಕ್ರಿಸ್ಟಲ್ ಹೀಲಿಂಗ್, ಪೆಂಡುಲಮ್ ಡೌಸಿಂಗ್, ಚಕ್ರ ಹೀಲಿಂಗ್ ಮತ್ತು ಸ್ಪಿರಿಚುವಲ್ ರೆಮಿಡೀಸ್ಗಾಗಿ ಮಿಸ್ಟಿಕ್ ಎರಾ ಮೂಲಕ ಕನ್ಸಲ್ಟೇಷನ್ ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸುವ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಥವಾ ಡಿಸ್ಕ್ರಿಪ್ಷನ್ ನೋಡಿ. ಬನ್ನಿ, ಈಗ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ನಡೆಯಬಹುದಾದ ಆ 10 ತಪ್ಪುಗಳನ್ನು ಒಂದೊಂದಾಗಿ ನೋಡೋಣ. ಮೊದಲನೆಯ ತಪ್ಪು, ಮುರಿದ, ಬಿರುಕು ಬಿಟ್ಟ ಅಥವಾ ತುಂಬಾ ಹಾನಿಗೊಳಗಾದ ದೇವರ ವಿಗ್ರಹ ಅಥವಾ ಫೋಟೋವನ್ನು ಹಾಗೆಯೇ ಇಟ್ಟು ಪೂಜೆ ಮಾಡುವುದು. ಇದು ನಿಜ ಜೀವನದಲ್ಲಿ ಬಹಳ ಕಾಮನ್. ಫೋಟೋದ ಗ್ಲಾಸ್ ಕ್ರ್ಯಾಕ್ ಆಗಿರುತ್ತದೆ, ವಿಗ್ರಹ ಸ್ವಲ್ಪ ಮುರಿದಿರುತ್ತದೆ. ಆದರೂ ದೇವರ ವಸ್ತು ಅಲ್ವಾ, ತೆಗೆದುಹಾಕೋಕೆ ಮನಸ್ಸಾಗಲ್ಲ ಅಂತ ಹಾಗೆಯೇ ಇಟ್ಟುಕೊಳ್ಳುತ್ತೇವೆ. ಆದರೆ ಸಾಂಪ್ರದಾಯಿಕ ಪೂಜಾ ಪದ್ಧತಿಗಳಲ್ಲಿ ಹಾನಿಗೊಳಗಾದ ವಿಗ್ರಹವನ್ನು ಹಾಗೆಯೇ ಆರಾಧನಾ ಸ್ಥಳದಲ್ಲಿ ಇಟ್ಟುಕೊಳ್ಳುವುದನ್ನು ಸಾಮಾನ್ಯವಾಗಿ ತಪ್ಪಿಸುತ್ತಾರೆ. ಇಲ್ಲಿ ಭಯಪಡುವ ಅಗತ್ಯವಿಲ್ಲ. ಅದನ್ನು ಕಸದ ಬುಟ್ಟಿಗೆ ಹಾಕದೆ ಗೌರವದಿಂದ ತೆಗೆದುಹಾಕಿ ಮತ್ತು ಸಾಧ್ಯವಾದರೆ ಸ್ಥಳೀಯ ದೇವಾಲಯದ ಅರ್ಚಕರ ಸಲಹೆ ಪಡೆಯಬಹುದು. ಮನೆಯಲ್ಲಿರುವ ದೇವರ ಫೋಟೋ ಹಳೆಯದಾಗಿದೆ ಅಂದರೆ ಅದು ಮಾತ್ರ ಸಮಸ್ಯೆ ಅಲ್ಲ, ಅದು ಹಾನಿಯಾಗಿದೆಯೇ ಅಥವಾ ಇಲ್ಲವೇ ಎನ್ನುವುದನ್ನು ಗಮನಿಸಿ. ಎರಡನೆಯ ತಪ್ಪು, ಹಿಂದಿನ ದಿನ ಅರ್ಪಿಸಿದ ಹೂವುಗಳನ್ನು ತೆಗೆದುಹಾಕದೆ ಹೊಸ ಹೂವುಗಳನ್ನು ಅದರ ಮೇಲೆಯೇ ಇಡುವುದು. ಇದು ತುಂಬಾ ಮನೆಗಳಲ್ಲಿ ನಡೆಯುತ್ತದೆ. ಬೆಳಿಗ್ಗೆ ಫ್ರೆಶ್ ಫ್ಲವರ್ಸ್ ಹಾಕುತ್ತೇವೆ, ಮರುದಿನ ಮತ್ತೆ ಫ್ರೆಶ್ ಫ್ಲವರ್ಸ್. ಆದರೆ ಹಿಂದಿನ ಹೂವು ದೇವರ ಹಿಂದೆ, ಕೆಳಗೆ ಅಥವಾ ಮಾಲೆಯಲ್ಲೇ ಹಾಗೆಯೇ ಇರುತ್ತದೆ. ಕೆಲವೊಮ್ಮೆ ಒಣಗಿದ ಮಾಲೆ ವಾರಗಟ್ಟಲೆ ಇರುತ್ತದೆ. ನಮ್ಮ ಪರಂಪರೆಯಲ್ಲಿ ಫ್ರೆಶ್ ಫ್ಲವರ್ಸ್ ಅನ್ನು ದೇವರಿಗೆ ಅರ್ಪಿಸುವುದಕ್ಕೆ ಮಹತ್ವವಿದೆ. ಹಾಗಾಗಿ ಪ್ರತಿದಿನ ಪೂಜೆಗೆ ಮುನ್ನ ಹಿಂದಿನ ದಿನದ ಹೂವುಗಳನ್ನು ತೆಗೆದುಹಾಕಿ. ಹಳೆಯ ಹೂವುಗಳನ್ನು ಎಲ್ಲೆಂದರಲ್ಲಿ ಎಸೆಯುವ ಬದಲು ಸಾಧ್ಯವಾದರೆ ಕಾಂಪೋಸ್ಟ್ ಅಥವಾ ಗಿಡದ ಬುಡಕ್ಕೆ ಬಳಸಬಹುದು. ಭಕ್ತಿ ಅಂದರೆ ಹೂವು ಹಾಕುವುದಷ್ಟೇ ಅಲ್ಲ, ಅದನ್ನು ಸರಿಯಾದ ಸಮಯದಲ್ಲಿ ಗೌರವದಿಂದ ತೆಗೆದುಹಾಕುವುದೂ ಹೌದು. ಮೂರನೆಯ ತಪ್ಪು, ದೇವರ ಫೋಟೋ ಅಥವಾ ವಿಗ್ರಹವನ್ನು ನೇರವಾಗಿ ನೆಲದ ಮೇಲೆ ಇಡುವುದು. ಕೆಲವರು ಜಾಗದ ಕೊರತೆಯಿಂದ ದೇವರ ಫೋಟೋವನ್ನು ಗೋಡೆಗೆ ಒರಗಿಸಿ ನೆಲದ ಮೇಲೆಯೇ ಇಡುತ್ತಾರೆ. ಇನ್ನು ಕೆಲವರು ಸಣ್ಣ ವಿಗ್ರಹವನ್ನು ನೆಲದ ಮೇಲೆ ಇಟ್ಟುಬಿಡುತ್ತಾರೆ. ಪೂಜಾ ಸ್ಥಳದಲ್ಲಿ ದೇವರ ವಿಗ್ರಹ ಮತ್ತು ಚಿತ್ರಗಳನ್ನು ಸ್ವಚ್ಛವಾದ ಪೀಠ ಅಥವಾ ಸ್ಟ್ಯಾಂಡ್ ಮೇಲೆ ಗೌರವಯುತವಾಗಿ ಸ್ವಲ್ಪ ಎತ್ತರದಲ್ಲಿ ಇಡುವುದು ಉತ್ತಮ ಪದ್ಧತಿ. ಇದರಲ್ಲಿ ಆಧ್ಯಾತ್ಮಿಕ ಅರ್ಥದ ಜೊತೆಗೆ ಪ್ರಾಕ್ಟಿಕಲ್ ಕಾರಣವೂ ಇದೆ. ನೆಲದಲ್ಲಿ ಧೂಳು, ತೇವಾಂಶ ಮತ್ತು ಕೀಟಗಳು ಸೇರುವ ಸಾಧ್ಯತೆ ಹೆಚ್ಚು. ಆದ್ದರಿಂದ ದೇವರಿಗೆ ಪ್ರತ್ಯೇಕವಾದ ಕ್ಲೀನ್ ಸ್ಪೇಸ್ ಕೊಡಿ. ದೇವರ ಕೋಣೆ ದೊಡ್ಡದಾಗಿರಬೇಕೆಂದಿಲ್ಲ, ಆದರೆ ದೇವರ ಸ್ಥಾನಕ್ಕೆ ಗೌರವ ಇರಬೇಕು. ನಾಲ್ಕನೆಯ ತಪ್ಪು, ದೇವರ ಕೋಣೆಯನ್ನು ಸ್ಟೋರೇಜ್ ರೂಮ್ ಮಾಡುವುದು. ಇದು ತುಂಬಾ ದೊಡ್ಡ ರಿಯಲ್ ಲೈಫ್ ಮಿಸ್ಟೇಕ್. ಇದನ್ನು ಈಗ ಎಲ್ಲಿಡಲಿ ಅಂತ ಹಳೆಯ ಬಾಕ್ಸ್, ಬಳಸದ ಪಾತ್ರೆ, ಎಕ್ಸ್ಟ್ರಾ ಊದುಬತ್ತಿ ಪ್ಯಾಕೆಟ್ಸ್, ಪ್ಲಾಸ್ಟಿಕ್ ಕವರ್ಸ್, ಹಳೆಯ ಕ್ಯಾಲೆಂಡರ್, ಖಾಲಿ ಕಂಟೈನರ್ಸ್ ಎಲ್ಲವನ್ನೂ ದೇವರ ಕೋಣೆಯ ಒಂದು ಮೂಲೆಯಲ್ಲಿ ಇಡುತ್ತೇವೆ. ನಂತರ ಆ ವಸ್ತುಗಳ ಸಂಖ್ಯೆ ಹೆಚ್ಚಾಗುತ್ತಾ ಹೋಗುತ್ತದೆ. ಕೊನೆಗೆ ದೇವರಿಗಿಂತ ಸ್ಟೋರೇಜ್ ಐಟಮ್ಸ್ ಜಾಸ್ತಿ ಕಾಣುತ್ತವೆ. ಸಾಂಪ್ರದಾಯಿಕವಾಗಿ ದೇವರ ಕೋಣೆ ಕ್ಲೀನ್ ಮತ್ತು ಡೆಡಿಕೇಟೆಡ್ ಸ್ಪೇಸ್ ಆಗಿರಬೇಕು. ಇವತ್ತು ಒಂದು ಕೆಲಸ ಮಾಡಿ, ದೇವರ ಕೋಣೆಯಲ್ಲಿರುವ ಪ್ರತಿಯೊಂದು ವಸ್ತುವನ್ನೂ ನೋಡಿ. ಇದು ನಿಜವಾಗಿಯೂ ಪೂಜೆಗೆ ಬೇಕಾ ಅಂತ ನಿಮ್ಮನ್ನೇ ಕೇಳಿಕೊಳ್ಳಿ. ಬೇಕಿಲ್ಲ ಅಂದರೆ ತೆಗೆದುಹಾಕಿ. ಐದನೆಯ ತಪ್ಪು, ಹಣ, ಜ್ಯುವೆಲ್ಲರಿ, ಪ್ರಾಪರ್ಟಿ ಪೇಪರ್ಸ್, ಬಿಲ್ಸ್, ಲೋನ್ ಡಾಕ್ಯುಮೆಂಟ್ಸ್ ಮತ್ತು ಬಿಸಿನೆಸ್ ರೆಕಾರ್ಡ್ಸ್ಗಳನ್ನು ದೇವರ ಕೋಣೆಯಲ್ಲಿ ರಾಶಿ ಹಾಕುವುದು. ದೇವರ ಮುಂದೆ ಇಟ್ಟರೆ ಸೇಫ್, ಲಕ್ಷ್ಮೀ ದೇವಿಯ ಮುಂದೆ ಇಟ್ಟರೆ ಹಣ ಹೆಚ್ಚಾಗುತ್ತದೆ ಅಂತ ಕೆಲವರು ಮಾಡುತ್ತಾರೆ. ಆದರೆ ದೇವರ ಕೋಣೆ ಮತ್ತು ಲಾಕರ್ಗೆ ಬೇರೆ ಬೇರೆ ಪರ್ಪಸ್ ಇದೆ. ಹಣವನ್ನು ಗೌರವಿಸುವುದು ಎಂದರೆ ಅದನ್ನು ದೇವರ ಮುಂದೆ ರಾಶಿ ಹಾಕುವುದಲ್ಲ, ಅದನ್ನು ಸರಿಯಾಗಿ ಮ್ಯಾನೇಜ್ ಮಾಡುವುದು. ಬಿಲ್ಸ್, ಲೋನ್ ಪೇಪರ್ಸ್ ಮತ್ತು ಫೈನಾನ್ಷಿಯಲ್ ಸ್ಟ್ರೆಸ್ಗೆ ಸಂಬಂಧಿಸಿದ ಡಾಕ್ಯುಮೆಂಟ್ಸ್ ದೇವರ ಕೋಣೆಯಲ್ಲಿ ತುಂಬಿಕೊಂಡಿದ್ದರೆ ಪೂಜೆಯ ಸೇಕ್ರೆಡ್ ಸ್ಪೇಸ್ ಕೂಡ ಕ್ಲಟರ್ ಆಗುತ್ತದೆ. ಹಣಕ್ಕೆ ಆಶೀರ್ವಾದ ಬೇಕು, ಆದರೆ ಅದಕ್ಕಿಂತ ಹೆಚ್ಚು ಫೈನಾನ್ಷಿಯಲ್ ಡಿಸಿಪ್ಲಿನ್ ಬೇಕು.
6ನೆಯ ತಪ್ಪು ತಿಂಗಳುಗಟ್ಟಲೆ ಹಳೆಯ ಅಕ್ಷತೆ, ಧೂಳು ಹಿಡಿದ ಪೂಜಾ ಸಾಮಗ್ರಿ ಅಥವಾ ಹುಳ ಹಿಡಿದ ಅಕ್ಕಿಯನ್ನು ಹಾಗೆಯೇ ಇಡುವುದು. ಅಕ್ಷತೆ ಪೂಜೆಯಲ್ಲಿ ಸಮರ್ಪಣೆಯ ಸಂಕೇತ. ಆದರೆ ಅದು ಹಾಳಾಗಿದ್ದರೆ, ಹುಳ ಹಿಡಿದಿದ್ದರೆ ಅಥವಾ ಕೊಳೆತ ಸ್ಥಿತಿಯಲ್ಲಿದ್ದರೆ ಅದನ್ನು ದೇವರ ಮುಂದೆ ಇಟ್ಟುಕೊಳ್ಳುವುದರಲ್ಲಿ ಅರ್ಥವಿಲ್ಲ. ಅದೇ ರೀತಿ ಹಳೆಯ ಕರ್ಪೂರದ ಪ್ಯಾಕೆಟ್, ಖಾಲಿ ಇನ್ಸೆನ್ಸ್ ಬಾಕ್ಸ್, ಹಳೆಯ ಕಾಟನ್ ವಿಕ್ಸ್ ಇವೆಲ್ಲವನ್ನೂ ಕಾಲಕಾಲಕ್ಕೆ ಚೆಕ್ ಮಾಡಿ. ಒಂದು ಸಿಂಪಲ್ ರೂಲ್ ಇಟ್ಟುಕೊಳ್ಳಿ. ಪೂಜೆಗೆ ಬಳಸುವ ವಸ್ತು ಫ್ರೆಶ್ ಮತ್ತು ಕ್ಲೀನ್ ಆಗಿರಲಿ. 7ನೆಯ ತಪ್ಪು ದೀಪದ ಎಣ್ಣೆ, ಬತ್ತಿ ಮತ್ತು ಪೂಜಾ ಸ್ಥಳವನ್ನು ಕ್ಲೀನ್ ಮಾಡದೇ ಇರುವುದು. ಇದು ಬಹಳ ಕುಡಾಟೆಪ್ಪು. ದೀಪ ಹಚ್ಚುತ್ತೇವೆ, ಆದರೆ ದೀಪದ ಪಾತ್ರೆಯನ್ನು ಕ್ಲೀನ್ ಮಾಡಲ್ಲ. ಹಳೆಯ ಎಣ್ಣೆಯ ರೆಸಿಡ್ಯೂ, ಕರಿ ಹಿಡಿದ ವಿಕ್, ದೀಪದ ಸುತ್ತಲೂ ಬಿದ್ದಿರುವ ಎಣ್ಣೆ, ಧೂಪದ ಬೂದಿ ಇವೆಲ್ಲ ಹಾಗೆಯೇ ಇರುತ್ತವೆ. ನಾವು ದೇವರ ಮುಂದೆ ಬೆಳಕು ಹಚ್ಚುತ್ತಿದ್ದೇವೆ, ಆದರೆ ಬೆಳಕು ಹಚ್ಚುವ ಜಾಗವೇ ಡರ್ಟಿಯಾಗಿದ್ದರೆ, ಪೂಜೆ ಮಾಡುವ ಮೊದಲು ದೀಪದ ಪಾತ್ರೆ ಮತ್ತು ಅದರ ಸುತ್ತಲಿನ ಜಾಗವನ್ನು ಕ್ಲೀನ್ ಮಾಡುವುದು ಉತ್ತಮ. ಅಖಂಡ ದೀಪ ಇಟ್ಟಿದ್ದರೆ ಫೈರ್ ಸೇಫ್ಟಿಗೆ ವಿಶೇಷ ಗಮನ ಕೊಡಿ. ಭಕ್ತಿ ಮುಖ್ಯ, ಆದರೆ ಸೇಫ್ಟಿ ಕೂಡ ಅಷ್ಟೇ ಮುಖ್ಯ. 8ನೆಯ ತಪ್ಪು ಮೃತ ಪೂರ್ವಜರ ಫೋಟೋಗಳನ್ನು ದೇವರ ಫೋಟೋಗಳ ಜೊತೆ ಒಂದೇ ಪೂಜಾ ಜಾಗದಲ್ಲಿ ಇಟ್ಟು ಪ್ರತಿದಿನ ಒಂದೇ ರೀತಿಯಲ್ಲಿ ಆರಾಧಿಸುವುದು. ನಮ್ಮ ಸಂಸ್ಕೃತಿಯಲ್ಲಿ ಪಿತೃಗಳಿಗೆ ಅಪಾರ ಗೌರವವಿದೆ. ಆದರೆ ದೇವತಾ ಆರಾಧನೆ ಮತ್ತು ಪಿತೃ ಸ್ಮರಣೆ ಎರಡಕ್ಕೂ ವಿಭಿನ್ನ ಆಚರಣೆಗಳಿವೆ. ಆದ್ದರಿಂದ ಸಾಧ್ಯವಾದರೆ ಪೂರ್ವಜರ ಫೋಟೋಗಳಿಗೆ ಪ್ರತ್ಯೇಕವಾದ ಗೌರವಯುತ ಸ್ಥಳ ಇಡಿ. ಇದು ಅವರನ್ನು ಕಡಿಮೆ ಗೌರವಿಸುವುದಲ್ಲ, ಬದಲಾಗಿ ಪ್ರತಿಯೊಂದು ಆಚರಣೆಗೆ ಅದರದೇ ಆದ ಸ್ಥಾನ ಕೊಡುವುದು. 9ನೆಯ ತಪ್ಪು ದೇವರ ಕೋಣೆಯ ಹತ್ತಿರ ಫುಟ್ವೇರ್, ಡರ್ಟಿ ಬ್ಯಾಗ್ಸ್, ಯೂಸ್ ಕ್ಲೋತ್ಸ್ ಅಥವಾ ಹೊರಗಿನಿಂದ ಬಂದ ವಸ್ತುಗಳನ್ನು ಇಡುವುದು. ನಿಜ ಜೀವನದಲ್ಲಿ ಏನಾಗುತ್ತದೆ ಗೊತ್ತಾ? ಮನೆ ಚಿಕ್ಕದಿರುತ್ತದೆ. ಹಾಗಾಗಿ ದೇವರ ಕೋಣೆಯ ಬಾಗಿಲಿನ ಹತ್ತಿರವೇ ಸ್ಲಿಪ್ಪರ್ಸ್, ಬ್ಯಾಗ್ಸ್, ಅಂಬ್ರೆಲ್ಲಾಸ್, ಕೆಲವೊಮ್ಮೆ ಗ್ರೋಸರಿ ಬ್ಯಾಗ್ಸ್ ಕೂಡ ಇರುತ್ತವೆ. ನಮ್ಮ ಸಂಪ್ರದಾಯದಲ್ಲಿ ಪೂಜಾ ಸ್ಥಳಕ್ಕೆ ಹೋಗುವ ಮೊದಲು ಶುಚಿತ್ವಕ್ಕೆ ಮಹತ್ವ ಕೊಟ್ಟಿರುವುದಕ್ಕೆ ಇದೂ ಒಂದು ಕಾರಣ. ಹಾಗಾಗಿ ದೇವರ ಕೋಣೆಯನ್ನು ಸಾಧ್ಯವಾದಷ್ಟು ಕ್ಲೀನ್ ಝೋನ್ ಆಗಿ ಇಡಿ. ಹೊರಗಿನ ವಸ್ತುಗಳಿಗೆ ಬೇರೆ ಜಾಗ ಮಾಡಿಕೊಳ್ಳಿ. ಇಗೋ ಕೊನೆಯ ತಪ್ಪು. ಇದು ಬಹುತೇಕ ಎಲ್ಲರೂ ಯಾವುದೋ ಸಮಯದಲ್ಲಿ ಮಾಡುವ ತಪ್ಪು. ದೇವರ ಫೋಟೋ, ಪೀಠ ಮತ್ತು ಗೋಡೆಯನ್ನು ಕ್ಲೀನ್ ಮಾಡದೇ ಇರುವುದು. ನಾವು ನೆಲವನ್ನು ಕ್ಲೀನ್ ಮಾಡುತ್ತೇವೆ, ಮನೆ ಡಸ್ಟ್ ಮಾಡುತ್ತೇವೆ, ಆದರೆ ದೇವರ ಫೋಟೋದ ಮೇಲಿನ ಧೂಳು, ದೀಪದ ಹೊಗೆ ಹಿಡಿದ ಕಪ್ಪು, ಗೋಡೆಯ ಮೂಲೆಯಲ್ಲಿ ಸ್ಪೈಡರ್ ವೆಬ್ಸ್ ಕೆಲವೊಮ್ಮೆ ವಾರಗಟ್ಟಲೆ ಹಾಗೆಯೇ ಇರುತ್ತದೆ. ನಾವು ದೇವರ ಮುಂದೆ ಕೈಮುಗಿದು ನಿಂತಾಗ ನಮ್ಮ ಕಣ್ಣಿಗೆ ಕಾಣಿಸುವ ಮೊದಲನೆಯ ಜಾಗವೇ ದೇವರ ಕೋಣೆ. ಹಾಗಾಗಿ ದೇವರ ಫೋಟೋ, ಫ್ರೇಮ್, ಪೂಜಾ ಶೆಲ್ಫ್, ಬ್ರಾಸ್ ಐಟಮ್ಸ್ ಮತ್ತು ಗೋಡೆಯನ್ನು ನಿಯಮಿತವಾಗಿ ಕ್ಲೀನ್ ಮಾಡಿ. ಶುಚಿತ್ವ ಅನ್ನುವುದು ಕೇವಲ ವಾಸ್ತು ವಿಷಯವಲ್ಲ, ಅದು ಬೇಸಿಕ್ ಹೈಜೀನ್ ಕೂಡ. ಹಾಗಾದರೆ ಸ್ನೇಹಿತರೆ, ಇವತ್ತು ನಿಮ್ಮ ದೇವರ ಕೋಣೆಯನ್ನು ಒಮ್ಮೆ ಚೆಕ್ ಮಾಡಿ. ಮುರಿದ ವಿಗ್ರಹ ಇದೆಯಾ? ಒಣಗಿದ ಹೂವು ಇದೆಯಾ? ವಿಗ್ರಹ ನೆಲದ ಮೇಲಿದೆಯಾ? ಅನಗತ್ಯ ವಸ್ತುಗಳು ತುಂಬಿವೆಯಾ? ಹಣ ಮತ್ತು ಡಾಕ್ಯುಮೆಂಟ್ಸ್ ರಾಶಿಯಾಗಿದೆಯಾ? ಹಳೆಯ ಅಕ್ಷತೆ ಇದೆಯಾ? ದೀಪದ ಪಾತ್ರೆ ಕ್ಲೀನ್ ಆಗಿದೆಯಾ? ಪೂರ್ವಜರ ಫೋಟೋ ದೇವರ ಜೊತೆ ಮಿಕ್ಸ್ ಆಗಿದೆಯಾ? ಹೊರಗಿನ ವಸ್ತುಗಳು ದೇವರ ಕೋಣೆಯ ಹತ್ತಿರವಿದೆಯಾ? ಅಥವಾ ದೇವರ ಕೋಣೆಯೇ ಡಸ್ಟ್ ಮತ್ತು ಕಾಬ್ವೆಬ್ಸ್ನಿಂದ ತುಂಬಿದೆಯಾ? ಇವುಗಳಲ್ಲಿ ಯಾವುದಾದರೂ ಇದ್ದರೆ ಇವತ್ತೇ ಒಂದೊಂದಾಗಿ ಸರಿಪಡಿಸಿ. ಯಾಕಂದ್ರೆ ಲಕ್ಷ್ಮಿಯನ್ನು ಮನೆಯಲ್ಲಿ ಉಳಿಸಿಕೊಳ್ಳಲು ಕೇವಲ ಪೂಜೆ ಸಾಕಾಗುವುದಿಲ್ಲ. ಶುಚಿತ್ವ ಬೇಕು, ಕ್ರಮ ಬೇಕು, ಕೃತಜ್ಞತೆ ಬೇಕು, ಮತ್ತು ಮುಖ್ಯವಾಗಿ ನಮ್ಮ ಜೀವನದಲ್ಲಿ ಡಿಸಿಪ್ಲಿನ್ ಬೇಕು. ನಿಮ್ಮ ವೈಯಕ್ತಿಕ ವಾಸ್ತು ಗೈಡೆನ್ಸ್, ಜಾತಕ ಅನಾಲಿಸಿಸ್, ನ್ಯೂಮರಾಲಜಿ, ಟ್ಯಾರೋ ರೀಡಿಂಗ್, ಆಕಾಶಿಕ್ ರೆಕಾರ್ಡ್ಸ್, ಪ್ರಾಣಿಕ್ ಹೀಲಿಂಗ್, ಕ್ರಿಸ್ಟಲ್ ಹೀಲಿಂಗ್ ಮತ್ತು ಸ್ಪಿರಿಚುವಲ್ ರೆಮಿಡೀಸ್ಗಾಗಿ ಮಿಸ್ಟಿಕ್ ಎರಾವನ್ನು ಸಂಪರ್ಕಿಸಬಹುದು. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ. ನಿಮ್ಮ ಮನೆಯವರಿಗೂ ಈ ಮಾಹಿತಿ ತಿಳಿಯಬೇಕು ಅನ್ನಿಸಿದರೆ ಶೇರ್ ಮಾಡಿ. ಮತ್ತು ಇಂತಹ ಇನ್ನಷ್ಟು ಆಧ್ಯಾತ್ಮಿಕ ಹಾಗೂ ಪ್ರಾಕ್ಟಿಕಲ್ ಸ್ಪಿರಿಚುವಲ್ ಕಂಟೆಂಟ್ಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಮನೆಯ ದೇವರ ಕೋಣೆ ಸದಾ ಶಾಂತಿ, ಭಕ್ತಿ ಮತ್ತು ಸಮೃದ್ಧಿಯಿಂದ ತುಂಬಿರಲಿ. ನಮಸ್ಕಾರ.